ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ ಸುಸ್ವಾಗತ ನಿಮ್ಮ ಚಾನಲ್ಗೆ. ಎಲ್ಲರೂ ಇಂದಿನ ವಿಡಿಯೋ ನೋಡ್ಕೊಂಬಂದ್ರಲ್ಲ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಸಿತಾರಾ ಥೈಲ್ಯಾಂಡಿಗೆ ಬಂದಿದ ನಂತರ ಮೊದಲನೆಯ ಬಾರಿ ಟ್ರಿಪ್ ಕರ್ಕೊಂಡು ಹೋಗಿದ್ದು ನಾವೆಲ್ಲರೂ ನಾವು ಕಳೆದಂಥ ದಿನಗಳು ತುಂಬಾ ಚೆನ್ನಾಗಿತ್ತು. ಅದು ಮುಗಿಸ್ಕೊಂಡು ನಾವು ಬಂದಿದ್ದು ಮರುದಿನ ಒಂದು ಇಲ್ಲೇ ಎಲ್ಲಿ ಚೆನ್ನಾಗಿದೆ ತುಂಬಾ ಕಾಫಿ ಮತ್ತು ಬ್ರೇಕ್ಫಾಸ್ಟು ವೇಗನ್ ಎಲ್ಲಿ ಸಿಗುತ್ತೆ ಅಂಥೇಳಿ ಒಂದು ಸಲಾವನ್ನು ಹುಡ್ಕೊಂಡು ಬಂದಿದ್ದೀವಿ. ಹಾಗೆಯೇ ಇಲ್ಲಿ ವಿಶೇಷವಾಗಿ ಏನು ನಮ್ಗೆ ಕಾಣಿಸ್ತು ಅಂತಂದರೆ ಗಿಡಗಳು, ಪರಿಸರಗಳನ್ನ ತೋರಿಸ್ತೀನಿ. ಹಾಗೆ ನಿಮಗೆ ನೋಡಿರಂತೆ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲೆಲ್ಲ ಗಿಡಗಳು ಮತ್ತು ಈ ಆಯುರ್ವೇದಿಗೆ ಸಂಬಂಧಪಟ್ಟಂಥ ಇಲ್ಲಿ ಥೈಲ್ಯಾಂಡ್ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ಮತ್ತು ಸಲಾಡ್ಗೆ ಬೇಕಾಗಿರುವಂಥ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ಆ ಕಡೆ ಎಲ್ಲ ಇದೆ. ಅದನ್ನೆಲ್ಲ ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ ನಾನು, ಯಾಕೆ ಕಂದಮ್ಮ ಮನ್ಗಿದ್ರಲ್ಲ, ಆ ಕಾರಣದಿಂದ. ಇವಾಗೆಲ್ಲ ಕಾಫಿ ಕುಡಿಯೋದು ಓಕೆ, ತಪ್ಪಿಲ್ಲ. ಸಕ್ಕರೆ ಅನ್ನೋದೇ ನಾನು ಮುಟ್ತಾ ಇರಲಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಈ ಕಾಫಿ ಕುಡಿಯೋ ಅಭ್ಯಾಸ ಆಗಿದ್ದ ನಂತರ ಒಂದೊಂದು ಕಪ್ ಕಾಫಿಗೆ 2 ಪಾಕೆಟ್ ಸಕ್ಕರೆಗಳನ್ನ ಹಾಕಿ ಸೇವನೆ ಮಾಡ್ತೀನಿ. ಇದು ಒಂದು ಮುಖ್ಯ ಕಾರಣನೇ ಇರ್ಬೋದೇನೋ ನಾನು ದಪ್ಪ ಆಗೋದಕ್ಕೆ ಅನ್ಕೋತೀನಿ. ಈ ರೀತಿಯಲ್ಲಿ ಇಲ್ಲಿದ್ದಂಥ ಪರಿಸರನ ನೋಡಿಕೊಂಡು ಕಂದಮ್ಮ ಮನ್ಗಿದ್ದಾರೆ ಸ್ವಲ್ಪ. ಯಾಕಂದರೆ ಹಿಂದಿನ ದಿವಸ ತಾನೇ ಎಲ್ಲ ಟ್ರಿಪ್ಪೆಲ್ಲ ಮುಗಿಸ್ಕೊಂಬಂದ್ವಲ್ಲ, ಇನ್ನೇನು ಸ್ವಲ್ಪ ಹೊತ್ತು ಎದೊಳ್ಬಿಡ್ತಾರೆ. ಹಾಗೆಯೇ ಇಲ್ಲೆಲ್ಲ ನೀವು ನೋಡ್ಬೋದು ಗಿಡ ಮೂಲಿಕೆಗಳು ಹೇಗಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿದೆ. ಆದರೆ ನಾನು ಹಿಂದೆ ಬ್ಯಾಕ್ಗ್ರೌಂಡ್ ಹಾಕೋಕ್ಕೆ ಹೋಗಿಲ್ಲ, ಯಾಕಂದರೆ ಹಾಡನ್ನ ಹಾಕಿದ್ದಾರೆ. ಆ ಕಾರಣದಿಂದ ಪಕ್ಷಿಗಳು ತುಂಬಾ, ಮತ್ತು ಇವರೇ ಕೆಲವೊಂದು ಡಕ್ಗಳನ್ನೆಲ್ಲ ಬಾತುಕೋಳಿನೆಲ್ಲ ಸಾಕಿದ್ದಾರೆ, ಅಂದರೆ ನೀರಲ್ಲೆಲ್ಲ ಬಿಟ್ಟಿದ್ದಾರೆ. ಆ ಸೌಂಡ್ಗಳು ತುಂಬ ಚೆನ್ನಾಗಿತ್ತು. ಇವಾಗ ನಿಮಗೆ ತೋರಿಸ್ತೀನಿ ನಾನು ಇವತ್ತು ಬ್ರೇಕ್ಫಾಸ್ಟ್ ಸೇವನೆ ಮಾಡ್ತೀನಿ ಅಂತೇಳಿ. ಇಲ್ಲಿ ನೋಡ್ಬೋದು ಬ್ರೌನ್ ಬ್ರೆಡ್ ಇದು. ಆ ಬ್ರೆಡ್ಡಲ್ಲಿ ಬಾಳೆಹಣ್ಣು, ಪೀನಟ್ಸ್ ಹಾಕಿರೋದು, ಮತ್ತು ಇದು ಒಂದು ಫ್ರೂಟ್ಸ್ ಬಾಲ್ ಥರ ಸಿತಾರಾಗೆ ಆರ್ಡ್ರ್ ಮಾಡಿರೋದು, ಸಿತಾರ ಅವ್ರು ಎದ್ದಿನ ನಂತರ ತಿನ್ನಿಸೋದಕ್ಕೆ. ಹಾಗೆ ನೀವು ನೋಡ್ಬೋದು ಎಲ್ಲ ಸೇವನೆ ಆಗಿದ ನಂತರ ಅಂಗಡಿಗೆ ಬಂದಿದ್ದೀವಿ. ಏನಕ್ಕೆ ಅಂತಂದರೆ ನಾವಿನ್ನೂ ಸಾಮಾನುಗಳು ನಮಗೆ ಅಲ್ಲಿಂದ ಬಂದೇ ಇಲ್ಲ. ನಮಗೆ ಕಿಚನ್ ಐಟಮ್ಸ್ ಯಾವುದೂ ಬಂದಿಲ್ಲ. ಇಷ್ಟು ದಿವಸಕ್ಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಯಾಕಂದರೆ ಅವರಲ್ಲಿ ಟಚ್ಚಲ್ಲಿದ್ದೀವಿ. ಇಷ್ಟು ದಿವಸ ಆಗುತ್ತಂತಾನೆ ನಮ್ಗೆ ಗೊತ್ತಿರಲಿಲ್ಲ. ನಾವು ಅಂದ್ಕೊಂಡಿದ್ವಿ ಒಂದು 3 ತಿಂಗಳಿಗೆಲ್ಲ ಬಂದುಬಿಡುತ್ತೆ, 3-4 ತಿಂಗಳಿಗೆಲ್ಲ ಬರುತ್ತೆ ಅಂತ. ಇದುವರೆಗೂ ಇನ್ನೂ ಬಂದಿಲ್ಲ. ಎಲ್ಲಿ ಅದಿದೆ ಅಂತಲೂ ಗೊತ್ತಾಗ್ತಾಯಿಲ್ಲ ಮಾಹಿತಿ. ಹಾಗೆಯೇ ಆದ್ರೂ ಅಡುಗೆ ಮಾಡೋದಕ್ಕೆ ಕೆಲವೊಂದೆಲ್ಲ ಬೇಕಲ್ಲ. ಹಾಗೆ ಎಲ್ಲ ಶಾಪಿಂಗ್ ಆದ ನಂತರ ಕಂದಮ್ಮ ನಿದ್ರೆ ಮಾಡಿದ್ರು. ಇದು ನೀವೇನು ನೋಡ್ತಾ ಇದ್ದೀರಲ್ಲ, ಮತ್ತೆ ಮರುದಿನ ನನಗೆ ತುಂಬಾ ಇಷ್ಟ ಆಯಿತು. ಇದು ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ಪ್ಯಾನ್ ಕೇಕು, ಅದು ವೇಗನ್ದು, ಭಾರಿ ಚೆನ್ನಾಗಿತ್ತು. ತುಂಬ ಓಟ್ಸ್ ಮಿಲ್ಕ್ ಹಾಕಿ ಎಲ್ಲನೂ ಮಾಡಿದರು. ಮತ್ತು ಹಿಂದಿನ ದಿವಸ ಸಿತಾರಾ ಅವರು ತಿಂದಿರಲಿಲ್ಲ, ಸೇವನೆ ಮಾಡಿರಲಿಲ್ಲ. ಆದರೆ ಮನ್ಸು ಕೇಳ್ತಾನೆ ಇರಲಿಲ್ಲ. ಹೇಗಾದರೂ ಮತ್ತೆ ಇಲ್ಲಿ ಕರ್ಕೊಂಬರ್ಬೇಕು ನಾವು ಕಂದಮ್ಮನ, ಅದು ತಿನ್ನಿಸ್ಬೇಕು ಮಗುಗೆ ಅಂತೇಳಿ ಕರ್ಕೊಂಬಂದ್ವಿ. ಆದರೆ ಸಿತಾರಾಗೆ ಇದೆಲ್ಲ ಏನೂ ಆಸಕ್ತಿ ಇಲ್ಲ. ಹಣ್ಣುಗಳು, ಸೊಪ್ಪು, ತರಕಾರಿಗಳು ಇದ್ರ ಮೇಲೆ ತುಂಬ ಆಸಕ್ತಿ. ಈ ಪ್ಯಾನ್ ಕೇಕ್ ಈ ಥರದ್ರ ಮೇಲೆಲ್ಲ ಅಷ್ಟೊಂದಿಲ್ಲ. ಇದು ಏನು ನೋಡ್ತಾ ಇದ್ದೀರಲ್ಲ, ಪಾಟ್ ಥಾಯ್ ಅಂತ ಹೇಳಿ, ಇದು ವೇಗನ್, ಅಂದರೆ ಟೋಫುನ ಹಾಕಿ ಮಾಡಿದ್ದಾರೆ. ಇದು ನೀವು ಏನು ನೋಡ್ತಾ ಇದ್ದೀರಲ್ಲ, ರ್ಯಾಡಿಶ್, ಮುಳಂಗಿ ಸೂಪು, ಈ ರೀತಿಯಲ್ಲಿ ಮಧ್ಯಾಹ್ನ ಲಂಚಿಗೆ ಬಂದ್ವಿ ನಾವು. ಆದರೆ ಅದನ್ನು ಕಂದಮ್ಮನಿಗೆ ಅಂತೆಲ್ಲ ಆರ್ಡ್ರ್ ಮಾಡಿದ್ವಿ. ಅವರು ಅಷ್ಟೊಂದು ಏನೂ ಆಸಕ್ತಿ ತೋರಿಸಿಲ್ಲ. ಇದು ನಮ್ಮ ಮನೆಯಲ್ಲಿ ಮತ್ತೆ ಮರುದಿನ, ಯಾಕಂದರೆ ಎಲ್ಲದೂ ವಿಡಿಯೋ ಹಾಕೋಕ್ಕೆ ಹೋಗಿಲ್ಲ ನಾನು. ಕಂದಮ್ಮನ ಬ್ರೇಕ್ಫಾಸ್ಟ್ ಹೀಗಿರುತ್ತೆ. ಇದು ನನ್ನ ಬ್ರೇಕ್ಫಾಸ್ಟ್, ನಾನು ಮಾಡ್ಕೊಂಡಿರೋದು ಈ ರೀತಿಯಲ್ಲಿ. ಯಾಕಂದರೆ ಇನ್ನೂ ನಮಗೆ ಅಡುಗೆ ಮನೆ ಸಾಮಾನು ಬಂದಿಲ್ಲ. ನಾವೇನು ಅಲ್ಲಿಂದ ಕಳಿಸಿದ್ದೀವಲ್ಲ ಪಾರ್ಸೆಲ್ಲು, ಅದು ಇನ್ನೂ ಬಂದಿಲ್ಲ ನಮಗೆ. ಇನ್ನೂ ತುಂಬ ದಿನ ಆಗುತ್ತೆ ಅಂದ್ಕೊಂಡಿರ್ತೀವಿ. ಆದರೆ ನಾವು ಸೆಂಟ್ರಲ್ಲೇ ಅಡುಗೆ ಎಲ್ಲ ನಾವು ಮಾಡಬೇಕಲ್ಲ, ಶಾಪಿಂಗ್ ಎಲ್ಲ ಮಾಡಬೇಕು. ಇವಾಗ ನೋಡ್ಕೊಳ್ಳಿ, ಅದು ಮಾಡೋದಕ್ಕೆ ತರಕಾರಿ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಥೈಲ್ಯಾಂಡಿಗೆ ಬಂದ ನಂತರ ರಿಸರ್ಚ್ ಇವಾಗ ಮಾಡ್ತಾಯಿದ್ದೀನಿ, ಎಲ್ಲೆಲ್ಲ ಆರ್ಗ್ಯಾನಿಕ್ ಸಿಗುತ್ತೆ ತರಕಾರಿಗಳು, ಹಣ್ಣುಗಳು, ಮತ್ತು ಎಲ್ಲಿ ರೈತರ ಮಾರ್ಕೆಟ್ ಥರ ಸಿಗುತ್ತೆ, ಈ ಥರ ಎಲ್ಲ ತುಂಬ ರಿಸರ್ಚ್ ಮಾಡ್ತಾಯಿದ್ದೀನಿ. ನೋಡಿ ಕಂದಮ್ಮನ ಡ್ಯಾನ್ಸ್ ನೋಡಿ, ಸದಾ ಕಾಲ ಹೀಗೇ, ಒಂದು ಶಾಪಿಂಗ್ ಹೋಗಲಿ, ಒಂದು ಮ್ಯೂಸಿಕ್ ಕೇಳಿ, ಅವ್ರಿಗೆ ಯಾವಾಗಲೂ ಈ ಥರ ಸುಖವಾಗಿ ಖುಷಿಯಾಗಿ ಕುಣಿಯೋದು, ಡ್ಯಾನ್ಸ್ ನೋಡ್ಕೊಳ್ಳಿ. ಹಾಗೆ ನೋಡಿದ್ರಲ್ಲ, ಅವ್ರು ಕುಣಿಯೋದಕ್ಕೇನು ಕಡಿಮೆನೇ ಇಲ್ಲ. ಹಾಗೆಯೇ ಎಲ್ಲೆಲ್ಲಿ ನಮಗೆ ಸಮಯ ಸಿಗುತ್ತೆ, ಎಲ್ಲೆಲ್ಲಿ ನಮಗೆ ಸುಂದರವಾಗಿರುವಂಥ ಸ್ಥಳ ಸಿಗುತ್ತೆ, ಅಲ್ಲಿಗೆಲ್ಲ ಹೊರಟೇ ಬಿಡ್ತೀವಿ. ಯಾಕೆ ಇವತ್ತು ಸ್ವಲ್ಪ ಬೆಳಗ್ಗೆ ಹೊರಟಿದ್ದೀವಿ ಅಂತಂದರೆ, ರೈತರ ಮಾರ್ಕೆಟು ಒಂದು ಕಡೆ ಇದೆ ಅಂತ ಹೇಳಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಹಾಕಿ ಏನೂ ಬೆಳೆಸೋದಿಲ್ಲ ಅಂತ ಹೇಳಿದರು. ಆ ಕಾರಣದಿಂದ ಅತಿ ಬೇಗನೆ ಹೋಗೋಣ
ಅಂತ ಹೇಳಿ ಬಂದಿದ್ದೀವಿ. ಯಾಕಂದರೆ ಅಲ್ಲಿ ಬೆಳಗ್ಗೆ ಒಂದು 7-7:30ಇಂದ 10 ಗಂಟೆ ಲಾಸ್ಟು, ಅದ್ರ ಮೇಲೂ ಇರ್ತಾರೆ, 11 ಗಂಟೆವರೆಗೂ ಇರ್ತಾರೆ. ಆದರೆ ಎಲ್ಲರೂ ತುಂಬ ಚೆನ್ನಾಗಿ ತೊಗೊಂಡ್ಬಿಡ್ತಾರೆ, ಆರೋಗ್ಯವಾಗಿರುತ್ತೆ. ಮತ್ತು ಅವರೇ ಬೆಳೆಸಿರುವಂಥ ತರಕಾರಿಗಳು, ರೈತರು, ಮತ್ತು ಯಾವುದೇ ರೀತಿಯಾದ ಕೆಮಿಕಲ್ ಇರೋದಿಲ್ಲ ಅನ್ನೋ ಕಾರಣದಿಂದ ಈ ಸಮಯ ಇರುತ್ತೆ. ಎಲ್ಲ ಕಡೆನೂ ಹುಡುಕ್ತಾ ಇದ್ದೀನಿ ಎಲ್ಲೆಲ್ಲಿ ಈ ಥರ ಸಿಗುತ್ತೆ, ತುಂಬ ಆರೋಗ್ಯವಾಗಿರೋ ತರಕಾರಿ, ಹಣ್ಣುಗಳು ಅಂತ ಹೇಳಿ. ಇನ್ನು ನಮ್ಮ ಪ್ರಯತ್ನ ನಡೀತಾ ಇದೆ. ಮುಂದಕ್ಕೆ ಹೋಗ್ತಾ 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 ನಿಮಗೂ ನಿಧಾನಕ್ಕೆ ತೋರಿಸ್ತೀನಿ. ಆದರೆ ಒಂದಂತೂ ಆಸೆ ತುಂಬ ಇದೆ. ಯಾವಾಗ ನಾನು ಇಲ್ಲಿ ಥೈಲ್ಯಾಂಡಲ್ಲಿ ರೈತರ ಮಾರ್ಕೆಟ್ಗೆ, ಸಂತೆಗೆ, ಭಾನುವಾರ ಸಂತೆಗೆ, ಇಲ್ಲಿ ಭಾನುವಾರ ಸಂತೆ ಎಲ್ಲ ಆಗುತ್ತೆ, ಯಾವಾಗ ನಿಮಗೆ ತೋರಿಸ್ತೀನಿ, ಮಾಡ್ತೀನಿ ಅನ್ನೋ ಆಸೆ ಇದೆ. ಅದು ಮುಂದೆ ಬರುವಂಥ ದಿನಗಳಲ್ಲಿ ಖಂಡಿತವಾಗ್ಲೂ ಸಿಕ್ಕಿದ ನಂತರ ಎಲ್ಲನೂ ತೋರಿಸ್ತಾ ಹೋಗ್ತೀನಿ. ಹಾಗೆಯೇ ಇಲ್ಲಿ ರೈತರ ಮಾರ್ಕೆಟಲ್ಲಿ ನಾನು ಯಾಕೆ ವಿಡಿಯೋನ ಮಾಡೋದಕ್ಕಾಗಿಲ್ಲ ಅಂದರೆ, ಸ್ವಲ್ಪ ಸಂಕೋಚ ಜನಕ್ಕೆ, ಸ್ವಲ್ಪ ನಾಚಿಕೆ ಎಲ್ಲ ಪಡ್ತಾರೆ. ಒಂದು ವಿಡಿಯೋ ಮಾಡ್ಬೇಕಾದ್ರೆ ನೋಡಿದೆ 1-2-3 ಜನದ ಮುಖ, ಅವ್ರಿಗೆ ಅಷ್ಟೊಂದು ಇದಾಗ್ತಾ ಇರಲಿಲ್ಲ. ಆ ಕಾರಣದಿಂದ ಎಲ್ಲ ನೋಡ್ತಾ ಇದ್ದೀರಾ, ದಂಟಿನ ಸೊಪ್ಪು ನೋಡಿದ ತಕ್ಷಣವೇ ಯಾವ ರೀತಿನಲ್ಲಿ ಖುಷಿ ಆಯಿತು ಅಂದರೆ, ಅಲ್ಲಿರೋ ಕಟ್ಟುಗಳನ್ನ ತೊಗೊಂಬಿಡೋಣ, ಇನ್ಯಾವತ್ತೂ ದಂಟಿನ ಸೊಪ್ಪೇ ಸಿಗಲ್ವೇನೋ ಅನ್ನೋ ರೀತಿಯಲ್ಲಿ ಎಲ್ಲ ಸಾಮಾನು ತೊಗೊಂಡು ಮನೆಗೆ ಬಂದ್ವಿ. ನೀವು ನೋಡ್ಬೋದು, ಚೇಬೆಕಾಯಿ ನೋಡಿ ಎಲೆ ಸಮೇತ ಇರುತ್ತೆ. ಹಾಗೆಯೇ ಇಲ್ಲಿ 2 ಬಣ್ಣ ಥರದ್ದು ಸಿಗುತ್ತೆ, ಪಿಂಕ್ ಕಲರು ಮತ್ತು ಬಿಳಿ ಬಣ್ಣದ್ದು 2 ಸಿಗುತ್ತೆ. ಮತ್ತು ಮಾವಿನ ಹಣ್ಣು ಸೀಸನ್ ಇವಾಗ, ನೀವು ನೋಡ್ಬೋದು ಲೋಕಲಲ್ಲಿ ಇಲ್ಲೇ ಬೆಳೆದಿರುವಂಥ ತರಕಾರಿಗಳು ಇವೆಲ್ಲ, ಹಣ್ಣುಗಳು, ತರಕಾರಿಗಳು. ಬಾಳೆಹಣ್ಣು, ನಮಗೆ ದೊಡ್ಡ ಬಾಳೆಹಣ್ಣು ನಮಗೆ ನಮ್ಮ ಭಾರತ ದೇಶದಲ್ಲಿ ಹೇಗೆ ಸಿಗುತ್ತೆ ನೋಡಿ, ಅದೇ ಥರ ಬಾಳೆಹಣ್ಣು, ಯಾಲಕ್ಕಿ ಬಾಳೆಹಣ್ಣು ಬರುತ್ತಲ್ಲ, ಆದರೆ ಸ್ವಲ್ಪ ಸೈಜ್ ದಪ್ಪ ಇರುತ್ತಷ್ಟೇ. ಕಳಂಗರಿ ಹಣ್ಣಿಂದ ಇದು ನೀವೇನೇನು ನೋಡ್ತಾ ಇದ್ದೀರ ಎಲ್ಲ ಇಲ್ಲೇ ಬೆಳೆದಿರುವಂಥ ತರಕಾರಿಗಳಿದು. ನೀವು ನೋಡ್ಬೋದು. ಮತ್ತು ತಣ್ಣಿಕಾಳಂತೂ ನೋಡಿದಾಗ ಭಾರಿ ಖುಷಿಯಾಯಿತು. ಅಷ್ಟೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಎಲ್ಲ ಮಾಡಿ ಮತ್ತೆ ಮರುದಿನ ನಾಸ್ಟಿಕ್ ಅಂತೇಳಿ ಆಚೆ ಬಂದ್ವಿ. ಶನಿವಾರ ಭಾನುವಾರ ಬಂದರೆ ಇದೊಂದು ನಮಗೆ ಅಭ್ಯಾಸ ಮಾಡ್ಕೊಂಡಿದ್ದೀವಿ, ಆಚೆ ಬಂದು ಸೇವನೆ ಮಾಡೋದು. ಕಂದಮ್ಮ ಚಿಕ್ಕ ವಯಸ್ಸಲ್ಲಿ ತಟ್ಟೆ, ಚಮಚ ಇದನ್ನೆಲ್ಲ ಒರೆಸೇ ಅವ್ರು ತಿನ್ನೋದು. ರೆಸ್ಟೋರೆಂಟ್ ಬಂದರೆ ಎಲ್ಲೋ ಅದು ಹೋಗ್ಬಿಡುತ್ತೆ ಅಂದ್ಕೊಂಡಿದ್ರೆ, ಅವ್ರ ಅಭ್ಯಾಸ ಇನ್ನೂ ಜಾಸ್ತಿ ಆಗ್ತಾಯಿದೆ ಹೊರತು ಕಡಿಮೆ ಅಂತೂ ಆಗ್ತಾಯಿಲ್ಲ. ಹಾಗೆ ಪರ್ಸ್ನಲ್ ಕೆಲಸಗಳೆಲ್ಲ ಇತ್ತಲ್ಲ, ಅದೆಲ್ಲ ಕೆಲಸಗಳು, ಆಫೀಸ್ಗಳಿಗೆ ಹೋಗೋದು, ಅಲ್ಲಿ ಇಲ್ಲಿ ಕೆಲಸಗಳನ್ನೆಲ್ಲ ಮುಗಿಸ್ಕೋತಾ ಇದ್ವಿ. ಸೆಂಟ್ರಲ್ಲಿ ಕಂದಮ್ಮಂದು ಚಿಕ್ಕ ಚಿಕ್ಕ ಫೋಟೋಗಳು ನೋಡಿ. ಹಾಯ್ ಹಾಯ್ ದೊಡ್ಡಮ್ಮ. ಕಂದಮ್ಮ ಎಲ್ಲಿದ್ದೀವಿ ಏನು ಅದೆಲ್ಲ ಏನು ನೋಡಲ್ಲ, ನಿಮಿಷ ನಾನು ಹೇಗೆ ನೋಡಿ ಅಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿ ಅವ್ರಿಗೆ ಮುಖ ಆ ಥರ ಕೋಪ. ಇನ್ನೂ ಅವ್ರಿಗೆ ಅಷ್ಟೊಂದು ಇಷ್ಟ ಇಲ್ಲ ವಿಡಿಯೋ ಎಲ್ಲ ಮಾಡೋದು, ಕ್ಯಾಮ್ರಾ ಎಲ್ಲ ಮುಟ್ಟೋದು ಇಷ್ಟನೇ ಇಲ್ಲ ಅವ್ರಿಗೆ. ನೋಡಿ ಹೇಗೆ ಕುಣಿತಾ ಇದ್ದಾರೆ ಅಂತ ನೋಡಿ. ಕಂದಮ್ಮನಿಗೆ ಹೇಗೆ ದೊಡ್ಡ ದೊಡ್ಡ ವಿಷಯನೇ ಅಲ್ಲ, ಈವನ್ ಚಿಕ್ಕ ಚಿಕ್ಕ ವಿಷಯಕ್ಕೂ, ಚಿಕ್ಕ ಚಿಕ್ಕ ವಸ್ತುಗಳಿಗೂ ನಾವು ಹೇಗೆ ನಮಗೆ ನಾವೇ ಖುಷಿ ಪಟ್ಕೊಬೇಕು ಅನ್ನೋದನ್ನ ಕಂದಮ್ಮನಿಗೆ ನಿಧಾನವಾಗಿ ನಾನು ಹೇಳಿಕೊಡ್ತಾ ಇಲ್ಲ, ನಾನು ಮಾಡೋದನ್ನ ಅವ್ರನ್ನ ನೋಡಿ ಕಲಿತಾ ಇದ್ದಾರೆ. ಅವರು ಒಂದೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಖುಷಿ ಪಡ್ತಾರೆ. ಮತ್ತು ಇವಾಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವ್ರು ಏನು ಕೆಲಸನ ಮಾಡ್ತಾರೆ, ಅವ್ರು ಏನು ಆಡ್ತಾರೆ, ಅವ್ರಿಗೆ ಅವರೇ ಖುಷಿ ಪಡ್ತಾರೆ. ನಾನು ಮಾಡಿರುವಂಥ ಕೆಲಸ ಸರಿ ಇದೆ ಅಂತೇಳಿ ಈ ಥರ ಚಪ್ಪಾಳೆ ಹೊಡೆಯೋದು ಇನ್ನೂ ನಿಂತಿಲ್ಲ ಕಂದಮ್ಮಂದು. ಇವಾಗ ನೀವು ನೋಡ್ಬೋದು, ಕಂದಮ್ಮಂದು ಪ್ರತಿನಿತ್ಯ ಕೆಲಸಗಳನ್ನ ನೀವು ನೋಡಿಬಿಟ್ರೆ ಸುಸ್ತಾಗ್ಬಿಡ್ತೀರ. ಬೆಳಗ್ಗೆ ಎದ್ದು ಸಂಜೆವರೆಗೂ ಒಂದಲ್ಲ ಒಂದು ಅವ್ರದ್ದು ಟೈಮ್ ಟೇಬಲ್ ಇದ್ದೇ ಇರುತ್ತೆ. ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ ಕಂದಮ್ಮ ಕಸ ಗುಡಿಸೋದಕ್ಕೆ. ಹಾಗೆ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಮರುದಿನ. ಕಂದಮ್ಮಂದು ಬೆಳಗ್ಗೆ ಎದ್ದು ನಾಷ್ಟ ಸ್ವಲ್ಪ ಸೇವನೆ ಮಾಡಿದ ನಂತರ ಹಣ್ಣು ಹಂಪ್ಲಗಳು ತಿಂದಮೆ ನೋಡಿ, ಇವತ್ತು ನಮ್ಮ ಮನೆಯಲ್ಲಿ ಕಡಲೆಕಾಳು, ಬಾದಾಮಿ ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ, ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡೋದಕ್ಕಾಗಿಲ್ಲ, ಆದರೆ ನಾನು ಬಾಯಲ್ಲಿ ಹೇಳ್ತೀನಿ ನೋಡಿ. ಕಂದಮ್ಮನ ಕೆಲಸ ನನ್ನ ತರಕಾರಿಗಳನ್ನೆಲ್ಲ ತೊಳೆದುಕೊಡೋದು, ಕಾಳು ಕಡ್ಡಿಗಳು ಏನು ನೆನೆಸಿಟ್ಟಿರ್ತೀನಲ್ಲ, ಕಾಬೂಲ್ ಕಡಲೆನ ನಿನ್ನೆ ರಾತ್ರಿ ನಾನು ನೆನೆಸಿಟ್ಟಿದ್ದೆ. ಇವಾಗ ಕಾಬೂಲ್ ಕಡಲೆನೆಲ್ಲ ತೊಳೆದುಕೊಟ್ಟು ನೆಕ್ಸ್ಟ್ ಬೆಂಡೆಕಾಯಿನ ತೊಳಿತಾ ಇದ್ದಾರೆ. ಬೆಂಡೆಕಾಯಿ ಏನು ಅಂತಂದರೆ ಇಲ್ಲೇ ಅವರೇ ಬೆಳೆಯೋದು. ಸ್ವಲ್ಪ ಒಂಥರ ಈ ಮುಳ್ಳು ರೀತಿ ಅಂತ ಹೇಳೋಕ್ಕಾಗಲ್ಲ, ಈ ಬೆಂಡೆಕಾಯಲ್ಲಿ ಒಂಥರ ಇರುತ್ತೆ ನೋಡಿರ್ತೀರ ಮುಟ್ಟಿದಾಗ, ಅದೆಲ್ಲ ಅವರೇನು ಲೆಕ್ಕಾಚಾರನೇ ಹಾಕಲ್ಲ ಅವರು, ನಮ್ಮ ಸಿತಾರಾ ಮೇಡಮ್ ಅವರು. ನೀವು ನೋಡ್ಬೋದು ಬೆಂಡೆಕಾಯಿ ತೊಳೆಯೋ
ಹೇಗೆ ತೊಳಿತಾರಂತ ನೋಡ್ಕೊಳ್ಳಿ. ಒಂದು ಸಲ ಅಲ್ಲ, 2-3 ಸಲ ತೊಳೆದು ತೊಳೆದು ಇಟ್ಟಿದ ನಂತರ ಅದನ್ನು ಒರೆಸ್ಕೊಡೋದು ಮಾಡ್ತಾರೆ. ಇವಾಗ ಮೇಡಮ್ ಅವ್ರದ್ದು ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪಾತ್ರೆ ಅಲ್ಲಲ್ಲೇ ತೊಳ್ಕೊಬೇಕು. ಇಲ್ಲಿ ಮಿಷಿನ್ ಇಲ್ಲ, ಕೈಯಲ್ಲೇ ಮಾಡಬೇಕು. ಸೊ ಕಂದಮ್ಮ ಸ್ವಲ್ಪ ಸ್ವಲ್ಪ ಸಹಾಯ ಮಾಡ್ತಾಯಿದ್ದಾರೆ. ಇವಾಗ ಪಾತ್ರೆ ತೊಳೆಯುವಂಥ ಸಮಯ ನೋಡಿ. ಇವಾಗ ನೀವು ಈ ವಿಡಿಯೋ ನೋಡಿದ ಆಮೇಲೆ ಕೇಳ್ಬೋದು, ಕಂದಮ್ಮನಿಗೆ ಎಷ್ಟು ವರ್ಷ ಇವಾಗ, ಏನು ಸವಿತಾ ಅಂತೇಳಿ. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಕಂದಮ್ಮನಿಗೆ 1 ವರ್ಷದ್ದು 4ನೇ ತಿಂಗಳಿಗೆ ಬಿದ್ದಿದೆ. 1 ವರ್ಷದ 4ನೇ ತಿಂಗಳು ಇವಾಗ ಇನ್ನೂ ನಡೀತಾ ಇದೆ, ಇನ್ನೂ ಮುಗ್ದಿಲ್ಲ 4ನೇ ತಿಂಗಳು. 1 ವರ್ಷದ 4ನೇ ತಿಂಗಳಿಗೆ ಇವಾಗ ಬಿದ್ದಿದೆ. ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸನ ಮಾಡ್ತಾರೆ ಅಂತ ಅಂದರೆ, ಇವಾಗ ತುಂಬ ಪ್ರೊಫೆಷ್ನಲ್ ಆಗಿಬಿಟ್ಟಿದ್ದಾರೆ ಬಿಡಿ. ಇವಾಗ 1 ವರ್ಷದ 4 ತಿಂಗಳು ಮಗುನಲ್ಲೇ ಹೀಗೆ ಮಾಡ್ತಾಯಿದ್ದಾರೆ. ಇನ್ನು ಇವಾಗ ನೀವು ತಿಳ್ಕೊಳ್ಳಿ, ಆ ರೀತಿಯಲ್ಲಿ ನನಗೆ ಹೇಳ್ಕೊಡ್ತಾರೆ ಇವಾಗ, ಯಾವುದು ತಪ್ಪು ಯಾವುದು ಸರಿ ಮಾಡಿರಲ್ಲ ಅಂತೇಳಿ. ನೋಡಿ ಕಂದಮ್ಮ ಹೀಗೆ. ಆಮೇಲೆ ಕೆಳಗಡೆ ನೀವು ನೋಡ್ಬೋದು, ನೀರು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋದು ಬಿಟ್ಟಿಲ್ಲ. ಅಲ್ಲೊಂದು ಇಟ್ಟಿರ್ತೀನಿ, ಅದು ತುಂಬಿದ ತಕ್ಷಣ ಗಿಡಗಳಿಗೆ ಹಾಕ್ತೀನಿ. ಇವಾಗ ಪಾತ್ರೆ ಗೀತ್ರೆ ತರಕಾರಿ ಎಲ್ಲ ತೊಳೆದಿದ್ದಾಯ್ತಲ್ಲ, ಒರೆಸಿ ಎಲ್ಲ ಮಾಡಿಕೊಟ್ಟಿದ್ದಾಯಿತು. ಇವಾಗ ನೋಡಿ ಆಚೆ ಬಂದಿದ್ದಾರೆ ಗಿಡಗಳಿಗೆ. ಇಲ್ಲಿ ದಾಸವಾಳದ ಗಿಡ ಇದೆ, ಅವ್ರಿಗೆ ಅಚ್ಚುಮೆಚ್ಚು ದಾಸವಾಳದ ಗಿಡ ಅಂತಂದರೆ ಆದರೆ ಬಿಡುವಂಥ ಕೆಂಪು ಬಣ್ಣದ ಹೂವು ಅವ್ರಿಗೆ ಭಾರಿ ಸೆಳೆಯುತ್ತೆ. ಅದನ್ನ ನೋಡಿದಾಗೆಲ್ಲ ಭಾರಿ ಖುಷಿ ಪಡ್ತಾರೆ. ನೋಡಿ ಈ ರೀತಿಯಲ್ಲಿ ಗಿಡಗಳಿಗೆಲ್ಲ ನೀರು ಹಾಕೋದು. ಅವ್ರದ್ದೇ ಆದ ಒಂದು ಟೈಮ್ ಟೇಬಲ್ ಇದೆ ಕಂದಮ್ಮಂದು, ಪ್ರತಿನಿತ್ಯ ಏನು ಮಾಡಬೇಕು ಅಂತೇಳಿ. ಇವಾಗ ನೋಡ್ಕೊಳ್ಳಿ, ಹಾಗೇ ಮಾಡ್ತಾ ಈ ಥರ ನೀರು ಹಾಕಬೇಕಾದ್ರೆ ಎಷ್ಟು ಸಲ ಬಿದ್ದಿದ್ದಾರೆ ನೀರಲ್ಲಿ ಜಾರಿ ಅಂತ ಲೆಕ್ಕನೇ ಇಲ್ಲ. ಆದ್ರೇನೂ ಅವ್ರಿಗೆಲ್ಲ ಅದು ಲೆಕ್ಕ ಇಲ್ಲ, ಬಿದ್ದರೆ ಎದೊಳ್ತಾರೆ ಮಾಡ್ತಾರೆ. ನೋಡಿ ಈ ಥರ ಸ್ವಲ್ಪ ನೋಡಿ, ಈ ಕಡೆ ಪೈಪ್ ಎತ್ತಬೇಕಾಗಿತ್ತು, ಹಾಗಿಲ್ಲ, ಸ್ವಲ್ಪ ಇದಾಯಿತು ಕಂದಮ್ಮನಿಗೆ. ನೋಡಿ ಇವಾಗೆಲ್ಲ ಆಯ್ತಲ್ಲ. ಇವಾಗ ಬಟ್ಟೆನೆಲ್ಲ ಹಾಕಿದ್ದೀವಿ, ಬಟ್ಟೆನೆಲ್ಲ ಸಪ್ರೇಟ್ ಮಾಡಿಟ್ಟಿದ್ದೆ, ಕಂದಮ್ಮನ ಬೇರೆ ನಮ್ಮದು ಬೇರೆ. ಇವಾಗ ಕಂದಮ್ಮ ಅವ್ರ ಬಟ್ಟೆನ ಅವ್ರು ತೊಗೊಂಡೋಗಿ ವಾಷಿಂಗ್ ಮಿಷಿನ್ಗೆ ಅವರೇ ಹಾಕ್ತಾರೆ. ನೋಡಿ ನಮ್ಮದು ಇಲ್ಲಿ ಸಪ್ರೇಟಾಗಿ ಇಟ್ಟಿದ್ದೀನಿ. ಅವ್ರ ಕೆಲಸನ ಅವ್ರು ಅಚ್ಚುಕಟ್ಟಾಗಿ ಮಾಡ್ತಾರೆ. ಏನು ಹೇಳ್ಕೊಡೋದು ಬೇಕಾಗಿಲ್ಲ, ನೀವು ಮಾಡೋದು ಬೇಕಾಗಿಲ್ಲ. ನಾನು ಏನು ಮಾಡ್ತೀನಿ ಅದನ್ನ ನೋಡಿರ್ತಾರೆ, ಹಾಗೇ ಡಿಟ್ ಮಾಡ್ತಾರೆ. ಇವಾಗಂತೂ ಕಂದಮ್ಮ ತುಂಬ ನಾನು ಬಟ್ಟೆ ಮಡಚಿದ್ರೆ ಇದು ಸರಿ ಇಲ್ಲ ಅಂತೇಳಿ ಅವ್ರು ಮಡಚಿಡೋ ಇದಕ್ಕೆ ಬಂದಿದ್ದಾರೆ ಇವಾಗ ನೋಡ್ಕೊಳ್ಳಿ. ಹಾಗೇ ಏನಾದರೂ ತಪ್ಪು ಮಾಡ್ತಾರೇನೋ ಅಂತ ಅಂದ್ಕೊಳಂಗೆ ಇಲ್ಲ. ಸರಿಯಾಗಿ ಕ್ಲೀನಾಗೆ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ. ನೋಡಿ ಏನಾದರೂ ಮರ್ತೋದ್ರು ಅಂದ್ಕೊಳ್ಳಿ, ಓ ಅಂತ ಹೇಳ್ತಾರೆ. ಅದನ್ನು ಯಾವತ್ತಾದ್ರೂ ಧ್ವನಿನ ಕೇಳಿಸ್ತೀನಿ ನಿಮಗೆ. ಇವಾಗ ಅದಾಯ್ತಲ್ವ, ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬಂದಿದ್ದಾರೆ. ಇವಾಗ ಕಸ ಗುಡಿಸೋ ಅಂಥ ಸಮಯ ಕಂದಮ್ಮಂದು. ನೋಡ್ಕೊಳ್ಳಿ, ಅದು ಎತ್ತೋದಕ್ಕಾಗಲ್ಲ, ಆದ್ರೂ ಅವರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನಿಜವಾಗ್ಲೂ. ನೋಡ್ಕೊಳ್ಳಿ ನೀವು ಹಾಗೇ ನೋಡಿ ಅದನ್ನು ಕೈಯಲ್ಲಿ ಇಟ್ಕೊಂಡು ಆ ಬಾಟಲ್ನು ಕೈಯಲ್ಲೇ ಇಟ್ಕೊಬೇಕು ಅಂತ ಪ್ರಯತ್ನ ಪಡ್ತಾರೆ. ನೋಡಿ ನೋಡಿ ಭಾರಿ ಅಚ್ಚುಕಟ್ಟು ಮೇಡಮ್. ಸಿತಾರ ಮಾತ್ರ ಭಾರಿ ಅಚ್ಚುಕಟ್ಟು. ಮತ್ತು ಅವ್ರು ಏನೋ ಆಟ ಸಾಮಾನು ತೊಗೋದ್ರೆ ಆಟ ಆಡೋದಕ್ಕೆ ಅವರೇ ಎಲ್ಲ ಎತ್ತಿಡ್ತಾರೆ. ನಾನೇನು ಹೇಳೋದು ಬೇಕಾಗಿಲ್ಲ, ಮಾಡೋದು ಬೇಕಾಗಿಲ್ಲ. ಸಾಮಾನುಗಳೆಲ್ಲ ಅವ್ರದ್ದು ಅವರೇ ಎತ್ತಿಟ್ಕೋತಾರೆ. ಇವಾಗೆಲ್ಲ ಆದ ನಂತರ ಬಟ್ಟೆ ರೆಡಿಯಾಗಿದೆ. ಇವಾಗ ಮೇಡಮ್ ಅವರು ಬಟ್ಟೆ ಎಲ್ಲ ಒಣಗಿಸ್ತಾರೆ. ನೋಡ್ಕೊಳ್ಳಿ, ಬಟ್ಟೆ ಅಲ್ಲಿ ವಾಷಿಂಗ್ ಮಿಷಿನ್ ಎತ್ಕೊಂಬಂದು ಕ್ಲೀನಾಗೆ ಸ್ವಲ್ಪ ಆ ಕಡೆ ಈ ಕಡೆ ಕೆಲಸ ಕಲಿಬೇಕಾದ್ರೆ ಸ್ವಲ್ಪ ಕೆಲಸ ಹೆಚ್ಚಿಗೆ ಆಗುತ್ತೆ. 1 ಗಂಟೆನಲ್ಲಿ ಆಗೋ ಕೆಲಸ ಒಂದು 2 ಗಂಟೆ 2.5 ಗಂಟೆ ಆಗುತ್ತೆ. ಪರವಾಗಿಲ್ಲ, ನಿಧಾನಕ್ಕೆ ಪಾಠನ ಕಲಿತಾ ಇದ್ದಾರೆ. ಆ ಕಾರಣದಿಂದ ಸಮಯನ ಜಾಸ್ತಿ ಹೆಚ್ಚಿಗೆ ಅವ್ರ ಕಡೆನೇ ಗಮನ ಕೊಡ್ತೀನಿ. ಯಾಕಂದರೆ ಮನೆ ಮೊದಲು ಪಾಠಶಾಲೆ ಅಲ್ವಾ, ಆ ಕಾರಣದಿಂದ ಸುಮ್ಮನೆ ಆಗ್ತೀನಿ. ಅವರು ಹೇಗೆ ಯಾವ ರೀತಿಯಲ್ಲಿ ಬಟ್ಟೆನ ಒಣಗಾಕ್ತಾರಂತ ನೋಡ್ಕೊಳ್ಳಿ.
God bless you. ಹೇಗೆ ಮಾಡಿದ್ರು ಅಂತ ಹೇಳಿ ದಯವಿಟ್ಟು ಹೇಳಿ ಮರಿಬೇಡಿ, ಓಕೆನಾ? ನೀವು ಕಮೆಂಟಲ್ಲಿ ಹಾಕಿದಾಗ ಅದನ್ನ ಓದಿ ಕಂದಮ್ಮನ ಹೇಳ್ತೀನಿ, ಸರಿನಾ? ಹಾಗೆಯೇ ಇದೆಲ್ಲ ಮುಗಿಸಿ ಅವತ್ತರ ದಿನ ಆಯಿತು. ಇದು ಮರುದಿನ ಆಚೆ ಹೊರಟಿದ್ದೀವಿ, ಯಾಕೆಂದರೆ ಶಾಪಿಂಗ್ ಹೋಗೋದಕ್ಕೆ. ನೀವು ನೋಡ್ಬೋದು. ಹಾಗೆ ಕಂದಮ್ಮ ಶಾಪಿಂಗ್ ಕರ್ಕೊಂಡು ಹೋಗಿದ ನಂತರ ಅಲ್ಲಿ ಯಾವ ರೀತಿನಲ್ಲಿ ನನಗೆ ಸಹಾಯ ಮಾಡ್ತಾರಂತನೂ ನಿಮಗೆ ತೋರಿಸ್ತೀನಿ. ನೋಡ್ಕೊಳ್ಳಿ, ಸಾಮಾನೆಲ್ಲ ತೊಗೊಬೇಕಾದ್ರೆ ಎಷ್ಟೇ ತೂಕ ಇರಲಿ ನೋಡ್ಕೊಳ್ಳಿ, ಎತ್ತಿ ಎತ್ತಿ ಬ್ಯಾಗಿಗೆ ಹಾಕ್ತಾರೆ. ಈ ರೀತಿಯಲ್ಲಿ ಅಮ್ಮ ಮಗಳಿಬ್ಬರು ಸಮಯನ ಕಳಿತೀವಿ. ಬರೀ ಅಡುಗೆ ಮನೆ ಕೆಲಸನ ಶಾಪಿಂಗೇನ ಅಮ್ಮ ಮಗಳದು ಅಂದ್ಕೊಂಬೇಡಿ. ಇದ್ರ ಜೊತೆಯಲ್ಲಿ ಪಾಠ ಆಟ ಎಲ್ಲನೂ ಬರುತ್ತೆ. ಸಮಯನ ನೋಡಿಕೊಂಡು ಅವ್ರದ್ದು ಊಟದ ಸಮಯ ಮಧ್ಯಾಹ್ನದ್ದು ಮತ್ತು ಅವರು ಮನಗುವ ಸಮಯ ಎಲ್ಲ ನೋಡಿಕೊಂಡು ಆ ಮಧ್ಯ ಗ್ಯಾಪಲ್ಲಿ ಮತ್ತು ಸಂಜೆ ಅವ್ರು ಎದ್ದ ನಂತರ ವಾಕಿಂಗು ಮತ್ತು ಅವ್ರ ಜೊತೆಲಿ ಆಟ, ಸ್ವಲ್ಪ ಬರೆಯೋ ಕೆಲಸ ಯಾವುದೇ ಆದ್ರೂ ಅವರಿಗೆ ಒತ್ತಡ ಇಲ್ದಿರ ಏನಿಡೋದು ಒತ್ತಡ ಇಲ್ದಿರ ಕಂದಮ್ಮನ್ನ ಆರಾಮಾಗೆ ಸಿಂಪಲ್ ವೇನಲ್ಲಿ ಬೆಳೆಸ್ತಾ ಇದ್ದೀನಿ. ಎಲ್ಲ ಆದ ನಂತರ ಮನೆಗೆ ಅವ್ರು ಎದ್ದ ನಂತರ ಸಂಜೆ ವೇಳೆಯಲ್ಲಿ ಈ ಥರ ಹೂಗಳಿಗೆ ಕರ್ಕೊಂಬರ್ತೀವಿ. ಯಾಕಂದರೆ ಅವ್ರಿಗೆ ತುಂಬ ಇಷ್ಟ ಪರಿಸರ, ಹೂಗಳು, ಪ್ರಾಣಿಗಳು ಅಂದರೆ ಭಾರಿ ಭಾರಿ ಇಷ್ಟ. ನೋಡಿ ಎಲ್ಲರೂ ಕೇಳ್ತಾರಲ್ವ, ಆದರೆ ನೋಡ್ಬೋದು ನೀವು ಮುಟ್ಟಿ ನೋಡೋದಕ್ಕೆ ಖುಷಿ ಪಡ್ತಾರೆ. ನಾನು ಹೇಗೆ ಮಾಡ್ತೀನಿ ಅದೇ ರೀತಿಯಲ್ಲಿ ಕಂದಮ್ಮನೂ ನೋಡಿ, ಎಷ್ಟೇ ಹೂವು ಆಗಲಿ ಎಲ್ಲ ಹೂವನ್ನು ಮುಟ್ಟೋದು, ಖುಷಿ ಪಡೋದು, ಒಂಥರ ನಗ್ತಾರೆ ಹೂವುಗಳನ್ನ ಮುಟ್ಟಾಗ. ನೋಡಿ ಅದನ್ನ ಸುವಾಸನೆ ನೋಡೋಕೆ ಹೋಗಿದ್ದಾರೆ ಹೂವಿಂದು. ಹಾಗೆ ಇದಾಗಿಲ್ಲ, ಒಂದು ಹೂವನ್ನು ಯಾವುದೇ ಕಾರಣಕ್ಕೂ ಗಿಡದಲ್ಲಿ ಕೀಳಲ್ಲ. ನಾನು ಮಾಡದೇ ಇದ್ದಾಗ ನಾನು ಹೇಳ್ತೀನಿ, ಯಾಕೆ ನಾನು ಹೂವು ದೇವ್ರಿಗೆ ಮಾತ್ರ ಬಿಟ್ಟು ಕೀಳಲ್ಲ ಅಂತಂದರೆ, ಅದು ಇದು ಸುಂದರವಾಗಿರುತ್ತೆ ಗಿಡದಲ್ಲೇ ಬಿಟ್ಟರೆ ಅಂತೆಲ್ಲ ಹೇಳ್ಕೊಡ್ತೀನಲ್ಲ ಕಂದಮ್ಮ. ಹಾಗೆ ಒಂದೋ ಎರಡೋ ಫೋಟೋನೆಲ್ಲ ತೊಗೊಂಡು, ಇದು ಯಾವತ್ತು ಅಂದ್ಕೊಂಡ್ರೆ ಮರುದಿನ ಅಂತೂ ಅಲ್ಲ, ಖಂಡಿತ ಒಂದು 2-3 ದಿವಸ ಬಿಟ್ಟು ಮತ್ತೆ ಬೆಳಗ್ಗೆ ಹೊತ್ತು ಹೋದಾಗ ಬ್ರೇಕ್ಫಾಸ್ಟ್ಗೆ ಸೇವನೆ ಮಾಡೋದು ಇದು ಸ್ಮೂತಿ ಅಂತ. ಇದು ನನಗೆ ಅಚ್ಚುಮೆಚ್ಚು, ತುಂಬ ಅಂದರೆ ತುಂಬಾ ಇಷ್ಟ. ಸ್ಮೂತಿ ಬೌಲ ಬೆಳಗ್ಗೆ ಹೊತ್ತು ಇದೊಂದಿದ್ರೆ ಸಾಕು ನನಗೆ ಬ್ರೇಕ್ಫಾಸ್ಟಿಗೆ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಥೈಲ್ಯಾಂಡ್ ಬಂದ ನಂತರ ಈ ರೀತಿಯಲ್ಲಿ ಒಂದೊಂದೊಂದೊಂದೊಂದೊಂದು ಅಭಿರುಚಿಗೆ ಬೀಳ್ತಾ ಇದ್ದೀನಿ. ನಿಮಗೂ ಹಾಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಕಂದಮ್ಮಂದು ಅವಾಗ ಇವಾಗ ಸ್ವಲ್ಪ ಏನೋ ಮಾತಾಡಿದಾಗ ಖುಷಿ ಆಗುತ್ತಲ್ಲ, ಆ ಸಮಯದಲ್ಲಿ ಅವ್ರು ನಾಟಿ ಥಿಂಗ್ಸ್ ಮಾಡೋದನ್ನೆಲ್ಲ ಫೋಟೋ ಹೊಡೆದಿಟ್ಕೋತೀನಿ. ಇವಾಗ ನೀವು ನೋಡ್ಬೋದು. ಮತ್ತು ಇನ್ನೊಂದು ಸಿತಾರ ವಿಚಾರದಲ್ಲಿ ಏನು ಅಂತಂದರೆ, ಒಂದು ಖುಷಿ ಮಾತು, ಯಾವುದೇ ಆಗಲಿ ಅದು ತಿನ್ನೋ ವಸ್ತು ಇರ್ಬೋದು ಅಥವಾ ಒಂದು ಬರೆಯೋ ಪುಸ್ತಕ ಇರ್ಬೋದು, ಏನೇ ಇದ್ರೂ ಕೊಡ್ತಾರೆ. ಪಕ್ಕದಲ್ಲಿ ಇನ್ನೊಬ್ರು ಕೊಡ್ತಾರೆ. ನೋಡಿ, ಇವಾಗ ನಾನು ಏನೂ ಕೇಳಿಲ್ಲ, ಕಂದಮ್ಮನೇ ನನಗೆ ಪೆನ್ಸಿಲ್ ಕೊಟ್ಟು ಬರೆಯೋದು. ಮತ್ತು ಯಾರಲ್ಲಿ ಆಸಕ್ತಿ ನೋಡಿ ಖುಷಿ ಪಡೋದು. ನಾನು ಹೇಳ್ತೀನಲ್ಲ, ಕಂದಮ್ಮ ಎಲ್ಲಿದ್ದಾರೆ ಅಲ್ಲಿ ಖುಷಿ ಒಂದೇ ನಾವು ನೋಡೋಕ್ಕಾಗೋದು. ಮತ್ತು ಯಾವುದ್ರಲ್ಲಿ ನಮ್ಮ ಕಂದಮ್ಮ ಆಸಕ್ತಿ ಜಾಸ್ತಿ ಇದ್ದಾರೆ ಅಂತಂದರೆ, ಎಲ್ಲದರಲ್ಲೂ ಯಾವುದೇ ಕೆಲಸ ಕೊಡಿ ಅಚ್ಚುಕಟ್ಟಾಗೆ ಅದನ್ನು ಅನುಭವಿಸ್ತಾ ಅದನ್ನ ಖುಷಿ ಪಡ್ತಾ ಮಾಡ್ತಾರೆ. ಇದೊಂದೇ ಅಂತಲ್ಲ, ಪ್ರತಿಯೊಂದು ಕೆಲಸನೂ ಈ ರೀತಿಯಲ್ಲಿ ಸಮಯ ತೊಗೊಂಡು ನೋಡಿ ಈ ಥರ ಮಾತ್ರ. ಯಾವುದೇ ಕಾರಣಕ್ಕೂ ಕುತ್ಕೊಂಡಲ್ಲಿ ಇನ್ನೊಂದು ಹೇಳ್ಕೊಡೋದು ಅದೆಲ್ಲ ಏನಿಲ್ಲ, ಈ ರೀತಿಯಲ್ಲಿ ಸಿಂಪಲಾಗಿ. ಮತ್ತು ಇನ್ನೊಂದು ಏನು ಅಂದರೆ, ಇಲ್ಲಿ ಸೊಳ್ಳೆಗಳ ಕಾಟ ಮತ್ತು ಬೇರೆ ಬೇರೆ ಹುಳಗಳು ಅದು ಹೇಗೆ ಇದಾಗುತ್ತಂತಲೇ ಗೊತ್ತಾಗಲ್ಲ. ಈ ಥರ ಅಲರ್ಜಿ, ಈಗ ಆಚೆ ಹೋಗ್ತೀವಲ್ಲ ನಾವು ಗಿಡಕ್ಕೆಲ್ಲ ನೀರು ಹಾಕೋಕ್ಕೆ, ಅವಾಗ ಈ ಥರ ಆಗಿಬಿಡುತ್ತೆ. ಇದು ನನ್ನ ತಮ್ಮನ ಮಗುದು ಅವಾಗ ಅಪ್ಡೇಟ್ಸ್ ಕೊಡ್ತಾಯಿದ್ರು. ನೋಡಿ ತುಂಟಿ ಏನು ಮಾಡ್ತಾಳೆ ಅಂತ ಹೇಳಿ ಕಂದ. ಫೋನ್ ಮಾಡಿದಾಗ ವಿಡಿಯೋ ಕಾಲಲ್ಲಿ ಮಗುನ ನೋಡ್ಬೇಕಾದ್ರೆ ಅಥವಾ ಅವರು ವಿಡಿಯೋ ಕಳಿಸೋದು ಅವಾಗ ಈ ಥರ ಚಿಕ್ಕ ಪುಟ್ಟ ಇರುತ್ತೆ. ಕಂದಮ್ಮನ ಮೊನ್ನೆ ನೋಡ್ಕೊಂಬಂದಾಗಿದೆ. ಅದೆಷ್ಟು ಬೇಗ 2 ತಿಂಗಳಾಗ್ತಾಯಿದ್ದೋ, ಎಷ್ಟು ಬೇಗ 3 ತಿಂಗಳಾಗ್ತಾಯಿದೆ, ದಿನಗಳು ಹೋಗೋದೇ ಗೊತ್ತಾಗ್ತಾ ಇಲ್ಲ. ಇದು ನನ್ನ ತಮ್ಮನ ಮಗು.
ಹಾಗೆ ಸ್ನೇಹಿತರೆ ಹೀಗಿತ್ತು ಇವತ್ತಿನಲ್ಲ ಎಲ್ಲ ದಿನದ ವಿಡಿಯೋಗಳನ್ನ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕಿ ನಿಮಗೆ ತೋರಿಸಿದ್ದೀನಿ. ವಿಡಿಯೋ ಉದ್ದ ಆಗಬಾರ್ದು ಅಂತೇಳಿ. ಕಂದಮ್ಮಂದು ನಿಮಗೆ ಯಾರ್ಯಾರಿಗೆ ಇಷ್ಟ ಆಗಿದೆ, ಕಂದಮ್ಮ ಕೆಲಸ ಹೇಗೆ ಮಾಡಿದ್ಲು, ನೀಟಾಗಿ ಮಾಡಿದ್ಲ ಏನು ಅಂತ ಹೇಳಿ ದಯವಿಟ್ಟು ನಿಮ್ಮ ಅನಿಸಿಕೆ, ಇವತ್ತಿನ ವಿಡಿಯೋ ಹೇಗಿತ್ತು ಅಂತಲೂ ಹೇಳಿ. ಇವತ್ತಿನ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ಬರೆದು ತಿಳಿಸೋದನ್ನ ಖಂಡಿತವಾಗ್ಲೂ ಮರಿಬೇಡಿ. ಹಾಗೆಯೇ ಮತ್ತೆ ಇನ್ನೊಂದು ವಿಡಿಯೋ ಜೊತೆಲಿ ಆದಷ್ಟು ಬೇಗ ಬರ್ತೀನಿ ಸ್ನೇಹಿತರೆ. ಇದೆಲ್ಲ ತುಂಟಾಟ ನನ್ನ ಕಂದದ್ದು, ಚಿಕ್ಕ ಪುಟ್ಟ ಕೃಷ್ಣ ತುಂಟಾಟ ಅಷ್ಟೇ. ನೋಡಿ, ಆ ಸೋಫಾ ಮೇಲೆ ಎಕ್ಕೋದು ಇಳಿಯೋದು ಅದು ನಿಮಗೆ ತುಂಬ ಈ ಥರ ಹಿಂದೆಯಿಂದ ತೋರಿಸೋದ್ರಿಂದ ನಿಮಗೆ ಸೋಫಾ ಇದಾಗಿ ಕಾಣಿಸುತ್ತೆ ಅನಿಸುತ್ತೆ. ಸ್ವಲ್ಪ ಹೈಟ್ ಆಗಿದೆ, ಜಾಸ್ತಿನೇ ಹೈಟ್ ಆಗಿದೆ. ನೋಡಿ, ಈ ಥರ ಖುಷಿ ಪಡ್ತಾರೆ ಅವ್ರಿಗವ್ರೇನೆ. ಏನೇ ಒಂದು ಚಿಕ್ಕದಾಗ ಒಂದು ನಡೆದಾಡಿದ್ರೇನೋ ಅದರಲ್ಲೂ ಒಂದು ಖುಷಿ ಪಡ್ತಾರೆ ಅವರು. ಓಕೆ ಸ್ನೇಹಿತರೆ, ಹೇಳ್ತಾ ಹೋಗ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ, ನಿಮಗೂ ಗೊತ್ತಾಗಲ್ಲ. ಕಂದಮ್ಮ ಹೇಗೆ ಮಾಡಿದ್ಲು ಅನ್ನೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಲಿ ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೂ ನಿಮ್ಮನೆ ಹುಡುಗಿ ಮಾಡುವ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ.